ತಮ್ಮೆಲ್ಲರಿಗೂ ಗೊತ್ತಿರಬೇಕು, 1926ರಲ್ಲಿ ಹುಬ್ಬಳ್ಳಿಯ ಕೈಲಾಸ ಮಂಟಪ ನಿರ್ಮಾಣಗೊಂಡದ್ದು. ಕನ್ನಡದ ನೆಲದ ಇತಿಹಾಸದಲ್ಲಿ 12ನೇ ಶತಮಾನದಲ್ಲಿ ಅನುಭವ ಮಂಟಪ, 19ನೇ ಶತಮಾನದಲ್ಲಿ ಹುಬ್ಬಳ್ಳಿಯ ಕೈಲಾಸ ಮಂಟಪ. ಅನುಭವ ಮಂಟಪ ಕಟ್ಟಿದವರು ಮಹಾತ್ಮ ಬಸವಣ್ಣನವರು, ಕೈಲಾಸ ಮಂಟಪ ನಿರ್ಮಿಸಿದವರು ಮಹಾತ್ಮ ಜಗದ್ಗುರು ಸಿದ್ಧಾರೂಢ ಸ್ವಾಮಿಗಳು. ಕೈಲಾಸ ಮಂಟಪಕ್ಕೆ 2026 ವರ್ಷಕ್ಕೆ ಒಂದು ಶತಮಾನ, 100 ವರ್ಷಗಳು ತುಂಬಿದಂಥ ಪವಿತ್ರಗಳಿಗೆ. ಅಂತಹ ಕೈಲಾಸ ಮಂಟಪಕ್ಕೆ ಮಹಾತ್ಮ ಗಾಂಧೀಜಿಯವರು, ಲೋಕಮಾನ್ಯ ತಿಲಕರು, ಬ್ರಹ್ಮಚೈತನ್ಯ ಮಹಾರಾಜರು, ಕನ್ನಡದ, ಮಹಾರಾಷ್ಟ್ರದ, ಆಂಧ್ರ ಪ್ರದೇಶದ, ಬಹುತರವಾಗಿ ನಮ್ಮ ದೇಶದ ಎಲ್ಲ ಅಧ್ಯಾತ್ಮ ಮುಮುಕ್ಷುಗಳೆಲ್ಲ ಒಂದಲ್ಲ ಒಂದು ಸಮಯಕ್ಕೆ ಭೇಟಿ ನೀಡಿದಂತಹ ಬಹುದೊಡ್ಡ ಇತಿಹಾಸವುಳ್ಳಂತಹ ಮಂಟಪ ಅಂದ್ರೆ ಅದು ಹುಬ್ಬಳ್ಳಿಯ ಜಗದ್ಗುರು ಸಿದ್ಧಾರೂಢ ಸ್ವಾಮಿಯ ಕೈಲಾಸ ಮಂಟಪ ಅನ್ನೋದನ್ನ ನಾವೆಲ್ಲರೂ ನೆನಪಿನಲ್ಲಿಟ್ಕೋಬೇಕು. ಜೀವನದ ಜಂಜಾಟಗಳಿಂದ ನರಳಿ ಬಳಲಿ ಬಂದ ಭಕ್ತರಿಗೆ ನೆಮ್ಮದಿಯ ತಾಣವಾಗಲಿ ಎಂದು ಸ್ವತಃ ಸಿದ್ಧಾರೂಢರೇ 1926ರಲ್ಲಿ ಕಟ್ಟಿಸಿದ ಈ ಕೈಲಾಸ ಮಂಟಪ ಈಗ ನಿಜಕ್ಕೂ ಭೂ ಕೈಲಾಸವೇ ಆಗಿದೆ. ನೆಲಕ್ಕೆ ಮಾರ್ಬಲ್ ಕಲ್ಲು ಮತ್ತು ಗದ್ದುಗೆಯ ಸುತ್ತಲೂ ಜೈಪುರ್ ಮಾದರಿಯ ಗ್ಲಾಸ್ ವರ್ಕ್ನಿಂದ ಇದು ಭಕ್ತರನ್ನು ಆಕರ್ಷಿಸುತ್ತಿದೆ. ಹಲವಾರು ಭಕ್ತರಿಗೆ ಇದು ಧ್ಯಾನ ಮಂದಿರವೂ ಆಗಿದೆ. ನಾವೆಲ್ಲರೂ ಪುಣ್ಯವಂತರೇ ಹೌದು. ಸದ್ಗುರು ಸಿದ್ಧಾರೂಢರು ಎಲ್ಲ ಭಕ್ತರ ಇಚ್ಛೆಗಳನ್ನು ಪೂರೈಸಲಿ ಎಂದು ಬೇಡಿಕೊಳ್ಳುತ್ತಾ ನನ್ನ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇನೆ. ಈ ವಿಡಿಯೋ ನಿಮಗೆ ಲೈಕ್ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಓಂ ನಮಃ ಶಿವಾಯ.